ದ ಸ್ಟೋರಿ ಆಫ್ ಮಮತಾ ಬ್ಯಾನರ್ಜಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಒಬ್ಬ ಅಸಾಧಾರಣ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹರಿದ ಸೀರೆ, ಕೈಯಲ್ಲಿ ಒಂದು ಚೀಲ ಹಾಗೂ ಹವಾಯಿ ಚಪ್ಪಲಿ. ಈ ಸರಳತೆ ಹಿಂದೆ ಇರುವುದು ಇಡೀ ಇಂಡಿಯಾದ ರಾಜಕಾರಣವನ್ನೇ ಅಲುಗಾಡಿಸಿದ ಶಕ್ತಿ. 34 ವರ್ಷಗಳ ಅಲುಗಾಡದಂತೆ ಆಳಿದ ಒಂದು ಕಮ್ಯುನಿಸ್ಟ್ ಸರ್ಕಾರವನ್ನೇ ಒಬ್ಬಂಟಿಯಾಗಿ ಕೆಡವಿದ ಬಂಗಾಳದ ಹುಲಿ ಅಂತಾನೆ ಹೇಳ್ಬೋದು. ಅವರೇ ನಮ್ಮ ದೀದಿ ಅಂತ ಫೇಮಸ್ ಆಗಿರೋ ಮಮತಾ ಬ್ಯಾನರ್ಜಿ. ಮಮತಾ ಅವರ ರಾಜಕೀಯ ಜೀವನ ಆರಂಭವಾಗಿದ್ದು ಬರೀ ರಾಜಕೀಯ ಆಸೆಯಿಂದಲ್ಲ, ಬದಲಾಗಿ ಅವರ ಬಡತನ ಹಾಗೂ ಅನ್ಯಾಯದ ವಿರುದ್ಧದ ಹೋರಾಟದಿಂದ. ಮತ್ತು ಅವರ ತಂದೆ ಬಂದ್ಬಿಟ್ಟು ಪರಮೇಶ್ವರ್ ಬ್ಯಾನರ್ಜಿ ಅಂತೇಳಿ. ಇವರೇನಪ್ಪಾ ಅಂದ್ರೆ ಕಾಂಗ್ರೆಸ್ನ ಬೆಂಬಲಿಗರಾಗಿದ್ರು. ಪರಮೇಶ್ವರ್ ಬ್ಯಾನರ್ಜಿ ಏನಪ್ಪಾ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಬರೀ ಕೇವಲ ರಾಜಕೀಯದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಆ ಒಂದು ವಿಚಾರಗಳನ್ನ ಕೇಳಿಸಿಕೊಂಡಿದ್ದ ಒಬ್ಬ ಮಮತಾ ಬ್ಯಾನರ್ಜಿ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಉದ್ದೇಶ ಪೂರ್ವಕವಾದ ವಿಚಾರಗಳನ್ನ ಇಟ್ಟುಕೊಂಡು ಬೆಳೆದು ಬಿಟ್ಟಿದ್ರು. ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯ ಅನ್ನೋದು ತನ್ನ ಬ್ಲಡ್ ಅಲ್ಲೇ ಬಂದಿರುತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ ಇವರ ತಂದೆ ಮರಣ ಹೊಂದಿದ ನಂತರ ಏನಪ್ಪಾ ಅಂತಂದ್ರೆ ಮನೆಯ ಜವಾಬ್ದಾರಿ ಪೂರ ಈ ಒಂದು ಮಮತಾ ಬ್ಯಾನರ್ಜಿ ಅವರ ಹೆಗಲ ಮೇಲೆ ಬಂದು ಬಿಡುತ್ತೆ. ಹಾಲಿನ ಬೂತ್ ನಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಸ್ವಲ್ಪ ಜನಗಳಿಗೆ ಟ್ಯೂಷನ್ ಸಮೇತ ಮಾಡಿದ್ರು. ಮತ್ತೆ ಸ್ವಲ್ಪ ದಿನ ಟೀಚರ್ ಆಗಿ ಸಮೇತ ವರ್ಕ್ ಅನ್ನ ಮಾಡ್ತಾರೆ. ಅವರು ಬಂದಂತ ಈ ಹಣದಿಂದ ಏನಪ್ಪಾ ಅಂತಂದ್ರೆ ಕಾಲೇಜು ಫೀಸ್ ಅನ್ನ ಕಟ್ಟಿ ಅವರು ಒಂದು ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ಆಮೇಲೆ ಇದೆಲ್ಲ ಆದ್ಮೇಲೆ ಈ ದುಡಿದ ಏನಪ್ಪಾ ಅಂತ ಹೇಳಿದ್ರೆ ರಾಜಕೀಯ ಸಂಘಟನೆಗಳನ್ನ ಮಾಡ್ತಾ ಇರ್ತಾರೆ. ಕಮ್ಯುನಿಸ್ಟ್ ವಿದ್ಯಾರ್ಥಿ ಸಂಘಟನೆಗಳೇ ಬಹಳ ಹೆಚ್ಚಾಗಿದ್ವು. ಅಂತ ಜಾಗದಲ್ಲಿ ಕೇವಲ ಒಬ್ಬಂಟಿಯಾಗಿ ಒಬ್ಬ ಮಹಿಳೆ ನಿಂತೇನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪರ ನಿಂತಿರುತ್ತಾರೆ. ಆ ಕಾಲೇಜ್ ನಲ್ಲಿ ಒಂದು ಕಾಂಗ್ರೆಸ್ ನ ಒಂದು ಕಮ್ಯುನಿಸ್ಟ್ ಅನ್ನು ಓಪನ್ ಮಾಡಿದಂತೇನಪ್ಪಾ ಅಂತಂದ್ರೆ ಅಲ್ಲಿರುವಂತ ಬಂಗಾಳದಲ್ಲಿರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಅವರ ಗಮನವನ್ನ ಇವರು ಸೆಳೆದು ಬಿಡುತ್ತಾರೆ. ಮಮತಾ ಅವರನ್ನ ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿದ್ದು ಆ ಒಂದು ಘಟನೆ. 1970ನಲ್ಲಿ ಘಟಾನುಘಟಿಯಾದ ಜಯಪ್ರಕಾಶ್ ಅವರೇನಪ್ಪಾ ಅಂತಂದ್ರೆ ಕಾರ್ನಲ್ಲಿ ಬರುವಾಗ ಏನಪ್ಪಾ ಅಂತಂದ್ರೆ ಇವರು ಕೇವಲ 22 ವರ್ಷದ ಹುಡುಗಿ ಏನಪ್ಪಾ ಅಂತಂದ್ರೆ ಅವರು ಹೋಗುವಂತ ಕಾರಿಗೆ ಅಡ್ಡಲಾಗಿ ಮಲಗಿ ಬಿಟ್ಟಿದ್ದರು. ಅವರ ನಿರ್ಭೀತ ಸ್ವಭಾವಕ್ಕೆ ಸಾಕ್ಷಿಯಾಗಿತ್ತಂತಾನೆ ಹೇಳ್ಬೋದು. ಪ್ರಧಾನಿ ಮೊರಾರ್ಜಿ ದೇಸಾಯಿ ಬಂದಾಗಲೂ ಅಷ್ಟೇ ಕಪ್ಪು ಬಾವುಟ ತೋರಿಸಿ ಅವ್ರೇನಪ್ಪಾ ಅಂತಂದ್ರೆ ಬಹಳ ಫೇಮಸ್ ಆಗಿದ್ರಂತೆ. 1984ರ ಲೋಕಸಭಾ ಚುನಾವಣೆ ಅವರು ಏನಪ್ಪಾ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರ ಟರ್ನಿಂಗ್ ಪಾಯಿಂಟ್ ಆಗ್ಬಿಡುತ್ತೆ. ಆ ಒಂದು ಕಮ್ಯುನಿಸ್ಟ್ ನ ದೈತ್ಯ ಸೋಮನಾಥ್ ಚಟರ್ಜಿ ಅವರ ನಮ್ಮ ಮಮತಾ ಬ್ಯಾನರ್ಜಿ ಅವರೇನಪ್ಪಾ ಅಂತಂದ್ರೆ ಒಂದು ಚುನಾವಣೆಗೆ ನಿಲ್ಕೊಂತಾರೆ. ಆ ಒಂದು ಪೋಸ್ಟರ್ಗಳೇನಪ್ಪಾ ಅಂತಂದ್ರೆ ಇವರ ಮಮತಾ ಬ್ಯಾನರ್ಜಿ ತಮ್ಮ ಕೈಯಾರೆ ಪ್ರಿಪೇರ್ ನ ಮಾಡ್ಕೊಂತಾರೆ. ಆ ಒಂದು ಚಟರ್ಜಿ ಏನಪ್ಪಾ ಅಂತಂದ್ರೆ ಇವ್ರೇನಪ್ಪಾ ಅಂತಂದ್ರೆ ಮಾಮ ಅಂತ ಒಂದು ವರ್ಡ್ ಇಂದ ಅವರಿಗೆ ಕೂಗ್ತಾ ಇರ್ತಾರೆ. ಅಲ್ಲಿರುವಂತ ಜನರ ಮನೆಗೆ ಏನಪ್ಪಾ ಅಂತಂದ್ರೆ ಇವರು ಹೋಗ್ತಾರೆ, ಪೋಸ್ಟ್ ಗಳನ್ನ ಅವರ ಮನೆಗೆ ಹಂಚ್ತಾರೆ. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದ ದಿನ ಇಡೀ ದೇಶವೇ ಒಂದು ಸ್ತಬ್ಧವಾಗಿ ಬಿಡುತ್ತೆ. ಅಲ್ಲೇನಪ್ಪಾ ಅಂತಂದ್ರೆ ಸೋಮನಾಥ್ ಚಟರ್ಜಿ ದೈತ್ಯ ಅಧಿಕಾರಿ ಏನಪ್ಪಾ ಅಂತಂದ್ರೆ ಸೋತು ಬಂಗಾಳಕ್ಕೆ ಒಬ್ಬ ಹೊಸ ಮಹಿಳೆ ಅಧಿಕಾರಿಯಾಗಿ ಬರ್ತಾಳೆ. ಈ ಒಂದು ಸಂಸದೀಯಾದ ನಂತರ ಏನಪ್ಪಾ ಅಂತಂದ್ರೆ ಇವರ ಒಂದು PhD ಕೋರ್ಸ್ ಏನಪ್ಪಾ ಅಂತಂದ್ರೆ ಒಂದು ವಿವಾದಕ್ಕೆ ಈಡಾಗುತ್ತೆ. ಈಸ್ಟ್ ಜಾರ್ಜಿಯಾ ಎಂಬ ಒಂದು ವಿವಿಯಿಂದ ಏನಪ್ಪಾ ಅಂತಂದ್ರೆ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆದರೆ ಕೆಲವು ದಿನಗಳ ಆದ ನಂತರ ಏನಪ್ಪಾ ಅಂತಂದ್ರೆ ಆತರ ಒಂದು ವಿವಿನೇ ಇಲ್ಲ ಅಮೆರಿಕದಲ್ಲಿ ಅಂತ ಹೇಳಿದಾಗ ಅವರಿಗೆ ಒಂದ್ ಸ್ವಲ್ಪ ಮುಜುಗರ ಆಗ್ಬಿಡುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಅವರು ಇದಕ್ಕೆಲ್ಲ ಧೃತಿಗೆಡಲಿಲ್ಲ. ಕಾಂಗ್ರೆಸ್ ಬಿಟ್ಟು TMC ಸ್ಥಾಪನೆ. ಕಾಂಗ್ರೆಸ್ ನಲ್ಲಿದ್ದರೂ ಈ ಒಂದು ಮಮತಾ ಬ್ಯಾನರ್ಜಿಗೆ ಆ ಒಂದು ಅಧಿಕಾರಿಗಳ ಬುದ್ಧಧೋರಣೆ ಏನಪ್ಪಾ ಅಂತಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಕೇಸರಿ ಬಗಾವೋ ಕಾಂಗ್ರೆಸ್ ಬಚಾವೋ ಅಂತ ಹೇಳಿಕೆಯನ್ನ ಕೊಟ್ಟು ಏನಪ್ಪಾ ಅಂತಂದ್ರೆ ಜೋರಾಗಿ ಕೂಗನ ಒಂದು ಜನರಿಗೆ ಕೊಡ್ತಾರೆ. 1998ರಲ್ಲಿ ತೃಣಮೂಲ ಕಾಂಗ್ರೆಸ್ ಅಂತೇಳಿ ಒಂದು ಪಕ್ಷನ ಓಪನ್ ಮಾಡ್ತಾರೆ. ಅದೇ TMC ಸ್ಥಾಪನೆ ಆಗ್ಬಿಡುತ್ತೆ. 2007 ಮತ್ತು 2008 ನಡೆದ ಏನಪ್ಪಾ ಅಂತಂದ್ರೆ ಸಿಂಗೂರು ಮತ್ತು ನಂದಿಗ್ರಾಮ ಭೂಸ್ವಾಧೀನ ವಿರೋಧಿ ಹೋರಾಟಗಳು ಇವೇನಪ್ಪಾ ಅಂತಂದ್ರೆ ಇವೆರಡು ಭೂಸ್ವಾಧೀನ ಹೋರಾಟಗಳು ಏನಪ್ಪಾ ಅಂತಂದ್ರೆ ಕಮ್ಯುನಿಸ್ಟ್ ಸರ್ಕಾರಗಳಿಗೆ ಏನಪ್ಪಾ ಅಂತಂದ್ರೆ ನಾಂದಿ ಆಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಿದ್ವಂತೆ. ಮಮತಾ ಬ್ಯಾನರ್ಜಿ ಅವರೇನಪ್ಪಾ ಅಂತಂದ್ರೆ ಈ ಒಂದು ಸಮಯದಲ್ಲಿ ರೈತರ ಪರ ಹೋರಾಟ ಮಾಡ್ಲಿಕ್ಕೆ ಬೀದಿಗೆ ಇಳಿತಾರೆ. 2011ರಲ್ಲಿ ಏನಪ್ಪಾ ಅಂತಂದ್ರೆ ಇವರು ಜನ ಪರಿವರ್ತನ ಅಂತೇಳಿ ಒಂದು ಘೋಷಣೆ ಕೂಗನ್ನ ಹಾಕ್ತಾರೆ ಜನಗಳಿಗೆ. 34 ವರ್ಷಗಳ ಎಡಪಂಥೀಯವರ ಒಂದು ಅಧಿಕಾರ ಕೆಳಗೆ ಉರುಳಿತು ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾರೆ, ಜನ ಪರಿವರ್ತನ ಅಂತ ಹೇಳಿ. ಈ ಒಂದು ಮಮತಾ ಬ್ಯಾನರ್ಜಿ ಅವರೇನಪ್ಪಾ ಅಂತಂದ್ರೆ ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾರೆ. ಹೊರಹೊಮ್ಮದಷ್ಟೇ ಅಲ್ಲ, ಇವರೇನಪ್ಪಾ ಅಂತಂದ್ರೆ ಒಂದು ಇತಿಹಾಸನೇ ಸೃಷ್ಟಿಸ್ಬಿಡ್ತಾರೆ. ಫ್ರೆಂಡ್ಸ್, ನಮ್ಗೆ ಮಮತಾ ಬ್ಯಾನರ್ಜಿ ಅವರ ಒಂದು
ಸ್ಟೋರಿ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಏನಪ್ಪಾ ಅಂತೇಳಿ ಎದುರು ನಿಂತರು ನಮ್ಮ ಗುರಿ ಮತ್ತು ನಮ್ಮ ಒಂದು ಉದ್ದೇಶ ಏನಪ್ಪಾ ಅಂತಾರೆ ಚೇಂಜ್ ಆಗ್ಬಾರ್ದು ಅಂತ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ನಮ್ಮ ಜನಗಳಿಗೆ. ಅವತ್ತು ಅಂದ ದಿನ ಹಾಲಿನ ಬೂತ್ ನಲ್ಲಿ ಕೆಲಸ ಮಾಡಿದ್ದ ಯುವತಿ ಏನಪ್ಪಾ ಅಂತೇಳಿ ಈಗ ಪಶ್ಚಿಮ ಬಂಗಾಳದ ಏನಪ್ಪಾ ಅಂತೇಳಿ ಒಬ್ಬ CM ಆಗಿ ಹೊರಹೊಮ್ಮಿದ್ದಾರೆ. ನಿಮ್ಗೆ ಈ ಒಂದು ಮಮತಾ ಬ್ಯಾನರ್ಜಿ ಅವರ ಲೈಫ್ ಸ್ಟೋರಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ತರ ಒಂದು ಬೆಸ್ಟ್ ಕಂಟೆಂಟ್ ಜೊತೆಗೆ.